ಮ್ಯೂಟ್ ಮಾಡ್ರಿ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಸುಧನ್ವಾ ಮ್ಯೂಟ್ ಮಾಡು. ದೇಶಪಾಂಡೆ ಅವ್ರು ಮ್ಯೂಟ್ ಮಾಡ್ರಿ. ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ದೇಶಪಾಂಡೆ ಅವರು ಮ್ಯೂಟ್ ಮಾಡ್ರಿ. ಉಪಾಧ್ಯಾಯವರು ದೇಶಪಾಂಡೆ ಅವ್ರಿಗೆ ಫೋನ್ ಹಚ್ಚ್ರಿ. ಅವ್ರು ಆನ್ ಹಂಗೆ ಇಟ್ಟು ಹೋಗ್ಬಿಟ್ಟಾರ. ಮ್ಯೂಟ್ ಮಾಡಂತ ಹೇಳ್ರಿ ಅವ್ರಿಗೆ. ಪರಮಾತ್ಮ ಸಮುದ್ರ ಮಥನವನ್ನ ದೇವರ ಹಿತಕ್ಕಾಗಿ, ದೇವತೆಗಳ ಹಿತಕ್ಕಾಗಿ ಮತ್ತು ಅಭಯವನ್ನು ಕೊಡುವುದಕ್ಕಾಗಿ ಭಗವಂತ ದೇವದಾನವರಿಂದ ಸೇರಿಕೊಂಡು ಸಮುದ್ರ ಮಥನವನ್ನು ಭಗವಂತ ಮಾಡಿಸಿದ. ಆ ಸಮುದ್ರ ಮಥನ ಮಾಡಬೇಕಾದಾಗ ಅನೇಕ ಆಪತ್ತುಗಳು ಬಂದವು. ಅದನ್ನೆಲ್ಲ ಭಗವಂತ ಪರಿಹಾರ ಮಾಡಿ ತಾನು ಮಾಡಬೇಕಾದ, ತಾನು ಸಂಕಲ್ಪ ಮಾಡಿದ ಯಾವ ಸಮುದ್ರ ಮಥನವಿತ್ತೋ ಅದನ್ನು ಪೂರ್ಣವಾಗಿ ಭಗವಂತ ಮಾಡಿಸಿದ್ದಾನೆ. ಆಗ ಅನೇಕ ಪ್ರಶ್ನೆಗಳು, ಅನೇಕ ಅಪವಾದಗಳು ಬಂದವು. ಅದಕ್ಕೆಲ್ಲವೂ ಶ್ರೀಮದಾಚಾರ್ಯರು ಅದ್ಭುತವಾದ ನಿರ್ಣಯವನ್ನು ಕೊಟ್ಟಿದ್ದಾರೆ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನೆಲ್ಲ ನೀವು ಕೇಳಿ ತಿಳಿದಿದ್ದೀರಿ. ರಾಹುವಿಗೆ ಸಮುದ್ರ ಮಥನದಲ್ಲಿ ಬಂದ ಅಮೃತ ಪ್ರಾಶನ ಮಾಡಬೇಕು ಅಂತ ಹೇಳಿ ದೇವತಾ ಪಕ್ಷದ ಸಾಲಿನಲ್ಲಿ ಬಂದು ಕೂತ ಭಗವಂತ ಸೂರ್ಯಚಂದ್ರರ ಸೂಚನೆ ಮೇಲಿಗೆ ಅವನ ರುಂಡವನ್ನು ಕಡಿದು ಹಾಕಿದ. ಹೀಗೆ ಮಾಡಿದ್ದಕ್ಕೆ ಕಾರಣವೇನು ಅಂತಂದರೆ, ರಾಹು ಮಾಡಿದ ತಪಸ್ಸು, ಅವನ ಯೋಗ್ಯತೆ ಮೀರಿ ತಾನು ಮಾಡಿದ, ಬಯಸಬಾರದದ್ದನ್ನು ತಾನು ಬಯಸಿದ. ಸಮುದ್ರ ಬಯಸಿದ್ದಕ್ಕಾಗಿ ಭಗವಂತ ಅವನನ್ನು ಈ ಅವಸ್ಥೆ ತಂದು ಅವನನ್ನು ಸಂಹಾರ ಮಾಡಿದ. ತಪಸ್ಸಂತೂ 1000 ಜನ್ಮಗಳ ಕಾಲ ಮಾಡಿದ್ದಾನೆ. ಅಮೃತ ಪ್ರಾಶನ ಮಾಡಬೇಕು ಅಂತ ಕೇಳಿದ್ದ. ಪ್ರಾಶನ ಮಾಡಿಸಿ ಶಿರಚ್ಛೇದವನ್ನು ಮಾಡಿದ್ದಾನೆ. ಗ್ರಹಗಳಾಗಿ ರಾಹುಕೇತುಗಳಾಗಿ ಇದ್ದಾರೆ, ದೇವತಾ ಪ್ರವಿಷ್ಟರಾದದ್ದರಿಂದ, ಹೊರತು ಸ್ವಯಂ ಆಗಿ ಅಲ್ಲ ಅಂತ ನಾವು ಇಷ್ಟನ್ನು ಕೇಳಿದ್ದೇವೆ. ಶಿರಸ್ಸು ತಸ್ಯ ಗ್ರಹತಾಮವಾಪ ಸುರೇ ಸಮಾವಿಷ್ಟ ಮಥೋ ಸುಬಾಹು ಕ್ಷಿಪ್ತಃ ಕಬಂಧೋಸ್ಯ ಶುಭೋದ ಸಾಗರೆ ತ್ವಯಾ ಸ್ಥಿತೋದ್ಯಾಪಿ ತತ್ರ ಸಾಮೃತಃ ಅಥಾಸುರಾ ಪ್ರತ್ಯಪತನ್ನುತಾಯುಧ ಸಮಸ್ತಶಸ್ತೆ ಚ ಹತಾಸ್ತ್ವಯಾ ರಣೆ ಕಲಿಸ್ತು ಸಬ್ರಹ್ಮವರಾದಧೇಯೋ ಋತೆ ಭವಂತಂ ಪುರುಷೇಷು ಸಂಸ್ಥಿತಃ. ಆಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕಲಿ ಮಾತ್ರ ಪರಸ್ಪರವಾಗಿ ಯುದ್ಧವಾಯಿತು ದೇವದಾನವರಿಗೆ. ದೇವತೆಗಳೆಲ್ಲ ಅಮೃತವನ್ನು ಕುಡಿದಿದ್ದಕ್ಕಾಗಿ ಇನ್ನು ಹೆಚ್ಚಿಗೆ ಶಕ್ತಿಶಾಲಿಗಳಾಗಿದ್ದಾರೆ. ಪರಮಾತ್ಮನ ಅನುಗ್ರಹವೂ ಇದೆ. ಹಾಗಾಗಿ ಬಂದ
ಎಲ್ಲ ಅಸುರರನ್ನು ಓಡಿಸಿ ಮತ್ತೆ ತಮ್ಮ ರಾಜ್ಯವನ್ನು, ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದಾರೆ ದೇವತೆಗಳು. ಎಲ್ಲರನ್ನು ಓಡಿಸಿದ್ದಾರೆ ಅಸುರರನ್ನು. ಇಷ್ಟು ಕಥೆಯಾಗಿದೆ. ಆದರೆ ಕಲಿಯನ್ನು ಮಾತ್ರ ಯಾರೂ ಗೆಲ್ಲಲಿಕ್ಕೆ ಆಗಲಿಲ್ಲ. ಯಾಕೆ? ಅವನಿಗೆ ಬ್ರಹ್ಮದೇವರ ವರವಿದೆ. ಹಾಗಾಗಿ ಆ ಕಲಿ ಮತ್ತು ಕಲಿಯ ಹೆಂಡತಿಯಾದಂತಹ ಅಲಕ್ಷ್ಮಿ ಇವರಿಂದ ಅನೇಕ ದೈತ್ಯರು ಅಲ್ಲಿ ಹುಟ್ಟಿ ಬಂದಿದ್ದಾರೆ. ದೋಷಗಣಾಶ್ಚ ಸರ್ವಶಃ. ದೋಷಕ್ಕೆ ಒಬ್ಬೊಬ್ಬ ಅಭಿಮಾನಿಯಾದ ದೈತ್ಯರವರಲ್ಲ, ಗುಣಗಳಿಗೆ ಅಭಿಮಾನಿಯಾದ ದೇವತೆಗಳಿದ್ದಂತೆ ದೋಷಕ್ಕೆ ಅಭಿಮಾನಿಯಾದಂತಹ ದೈತ್ಯರು. ಇವತ್ಯಾವುದೋ ಒಂದು ನಮ್ಮಲ್ಲಿ ಮಾತ್ಸರ್ಯವೋ, ಅಜ್ಞಾನವೋ, ಭ್ರಾಂತಿಯೋ ಅಥವಾ ಇನ್ಯಾವುದೋ ದೋಷ ಇರಲಿ, ಆ ದೋಷ ನಮ್ಮಲ್ಲಿ ಬಂದಿದೆ. ಇನ್ನೊಬ್ಬರ ಜ್ಞಾನವನ್ನು ಸಹನೆ ಮಾಡದೇ ಇದ್ದ ಮಾತ್ಸರ್ಯವಾಗಲಿ, ಇನ್ನೊಬ್ಬರ ಐಶ್ವರ್ಯವನ್ನು, ಕೀರ್ತಿಯನ್ನು ಸಹನೆ ಮಾಡದೇ ಇದ್ದ ಮಾತ್ಸರ್ಯ ಇತ್ಯಾದಿ, ಅಥವಾ ನಮ್ಮಲ್ಲಿ ಸ್ವಯಂ ಯಾವುದೋ ವಿಷಯಕವಾದ ಅಜ್ಞಾನ ಇದೆ ಅಂದರೆ ಆ ದೈತ್ಯರ ಆವೇಶ ನಮ್ಮಲ್ಲಿ ಆಗಿದೆ ಅಂತರ್ಥ. ಹಾಗಾಗಿ ಎಲ್ಲ ದೋಷಗಳಿಗೆ ಅಭಿಮಾನಿ ದೈತ್ಯರಾಗಿದ್ದು, ಆ ಅಭಿಮಾನಿ ದೈತ್ಯರಾಗಿ ಆ ಕಲಿ ಮತ್ತು ಕಲಿಯ ಹೆಂಡತಿಯಾದ ಅಲಕ್ಷ್ಮಿಯಿಂದ ಹುಟ್ಟಿ ಬಂದಿದ್ದಾರೆ. ತಸ್ಯಾರ್ಧದೇಹಾತ್ ಸಮಭೂತ ಲಕ್ಷ್ಮೀ ತತ್ಪುತ್ರಕಾಃ ದೋಷಗಣಾಶ್ಚ ಸರ್ವಶಃ ಅಥೇಂದಿರಾ ವಕ್ಷಸಿತೆ ಸಮಾಸ್ಥಿತ ತತ್ಕೌಸ್ತುಭಂ ಕೌಸ್ತುಭ ತತ್ಕಂಠಗಂ ಕೌಸ್ತುಭಮಾಸದಾತ. ಆಗ ಅತ್ಯಂತ ಶ್ರೇಷ್ಠವಾದ ಕೌಸ್ತುಭಮಣಿಯನ್ನು ಹಿಡಿದುಕೊಂಡು ಮತ್ತು ಇಂದಿರಾ ವಕ್ಷಸಿತೆ ಸಮಾಸ್ಥಿತ, ಲಕ್ಷ್ಮೀದೇವಿ ವಕ್ಷಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾಳೆ, ಪರಮಾತ್ಮನ ವಕ್ಷಸ್ಥಳದಲ್ಲಿ. ಬ್ರಹ್ಮದೇವರು ಕೌಸ್ತುಭಮಣಿಗೆ ಅಭಿಮಾನಿಯಾದ ದೇವತೆಯಾಗಿದ್ದಾರೆ. ಆ ಅಭಿಮಾನಿಯಾದ ದೇವತೆಯಿಂದ ಪ್ರಾರ್ಥಿತನಾಗಿ ಭಗವಂತ ಆ ಕೌಸ್ತುಭಮಣಿಯನ್ನು ಕಂಠದಲ್ಲಿ ಆಭರಣವಾಗಿ ಧಾರಣೆ ಮಾಡಿದ್ದಾನೆ. ಭಗವಂತ ಆ ಶ್ರೇಷ್ಠವಾದ ಕೌಸ್ತುಭಮಣಿಯನ್ನು ಧಾರಣೆ ಮಾಡಿದ್ದಕ್ಕೆ ಆ ಕೌಸ್ತುಭಮಣಿಗೆ ಒಂದು ವಿಶೇಷ ಬಂತು. ಅಲಂಕಾರದಿಂದ ಶೋಭಿತರಾಗುವರು ಕೆಲವರು, ತಮ್ಮಿಂದ ಅಲಂಕಾರಕ್ಕೆ ಶೋಭೆಯನ್ನು ತರುವರು ದೇವತೆಗಳು. ಅದರಲ್ಲಿ ಸರ್ವೋತ್ತಮನಾದ ಭಗವಂತ ತನ್ನಿಂದ ಆ ಎಲ್ಲ ಆಭರಣಗಳಿಗೆ ಶೋಭೆ ಬಂದಿದೆ. ಇಷ್ಟು ಅದ್ಭುತನಾದ ಪರಮಾತ್ಮ. ಯಥಾಭಿಭಾಗಂಚ ಸುರೇಶು ದತ್ತ ತ್ವಯಾ ತಥಾನ್ಯೇಪಿ ತತ್ರ ಜಾತಾಃ ಭವೇ ಇತ್ತಂ ತ್ವಯಾ ಸ್ವಾತ್ಮಮೃತಂ ಸುರೇಶು ದತ್ತಂ ಹಿ ಮೋಕ್ಷಸ್ಯ ನಿದರ್ಶನಾಯ. ಈ ಸಮುದ್ರ ಮಥನ ಇದು ಒಂದೆಲ್ಲರಿಗೆ ನಿದರ್ಶನವಾಯಿತು. ಭಗವಂತ ಸಂಕಲ್ಪ ಮಾಡಿದ್ದಾನೆ, ಭಗವದ್ಭಕ್ತರಿಗೆ ಏನಾದರೂ ಸ್ವಲ್ಪ ಅನಾನುಕೂಲತೆ ಬಂದಿದೆ, ಏನೋ ಕಷ್ಟಗಳು ಬಂದಿವೆ ಅಂದರೆ ಆ ಕಷ್ಟಗಳನ್ನೆಲ್ಲ ಶರಣಾಗತನಾದ ದೇವರಿಗೆ ಶರಣಾಗತರಾದರೆ ಅವಶ್ಯವಾಗಿ ಭಗವಂತ ಅದನ್ನು ಪರಿಹರಿಸ್ತಾನೆ ಅಂತನ್ಲಿಕ್ಕೆ ಜ್ವಲಂತ ದೃಷ್ಟಾಂತ ಒಂದು. ಮತ್ತೆರಡನೇದ್ದೇನು ಅಂದರೆ ದೈತ್ಯರಿಗೆ ಎಂದೂ ಮೋಕ್ಷವಾಗಲು ಸಾಧ್ಯವಿಲ್ಲ. ಭವೇದ್ದಿ ಮೋಕ್ಷೋ ನೇತಂ ಸುರಾಣಾಂ ನೈವಾಸುರಾಣಾಂ ಸಕಥಂಚನ ಸ್ಯಾತ್. ಅದಕ್ಕೆ ನಿದರ್ಶನ ಏನು? ಉತ್ಸಾಹಯುಕ್ತ ತತ್ಪ್ರತೀಪಂ ಭವೇದ್ದಿ ರಾಹೋರಿಹ ದುಃಖ ರೂಪಂ. ರಾಹುನಂತೆ ಅತ್ಯಂತ ದುಃಖ ರೂಪವನ್ನು ತಾಳುವ ಪ್ರಸಂಗ ಬರುತ್ತದೆ ಎಂದು ಯೋಗ್ಯತಾ ಮೀರಿ ತಾನು ಇಚ್ಛೆ ಪಡಬಾರದು ಅಂತನ್ಲಿಕ್ಕೆ ದೃಷ್ಟಾಂತವನ್ನಾಗಿ ಈ ಸಮುದ್ರ ಮಥನ ಕಾಲದಲ್ಲಿ ರಾಹುವನ ದೃಷ್ಟಾಂತವನ್ನಾಗಿ ಭಗವಂತ ಇಟ್ಟಿದ್ದಾನೆ. ಕಲಿಸ್ತ್ವಯಂ ಬ್ರಹ್ಮವರಾದ ಇದಾನೀಂ ಕಲಿಸ್ತ್ವಯಂ ಬ್ರಹ್ಮವರಾದಿದಾನಿಂ ವಿಭಾದ ಯಸ್ಮಾನ್ ಸಕಲಾ ಪ್ರಜಾಶ್ಚ. ಆದರೆ ಬ್ರಹ್ಮದೇವರ ವರವಿರೋದರಿಂದ ಎಲ್ಲ ದುಷ್ಟರ ಎಲ್ಲ ರಾಕ್ಷಸರ ಪೀಡೆ ಪರಿಹಾರ ಆದರೂ ಈ ಅಸುರನಾದ ಕಲಿ, ಆ ಕಲಿಯ ಬಾಧೆ ಏನು ಪರಿಹಾರವಾಗಲಿಲ್ಲ. ಹೊರಗಡೆಯಿಂದ ಓಡಿಸಬಹುದು ಕಲಿಯನ್ನು, ಆದರೆ ಒಳಗಡೆ ಇದ್ದ ಕಲಿಯನ್ನು, ರಾಕ್ಷಸನನ್ನು ಹೇಗೆ ತಾನು ಓಡಿಸ್ಲಿಕ್ಕೆ ಸಾಧ್ಯ? ಯಾಕೆ? ಅಜ್ಞಾನ ಮತ್ತು ಮಿಥ್ಯಾಜ್ಞಾನ ಸ್ವರೂಪನಾದದ್ದರಿಂದ ಅಜ್ಞಾನ ಮಿಥ್ಯಾ ಮತಿರೂಪತೋಸೋ. ಅಜ್ಞಾನ ಸ್ವರೂಪನಾಗಿದ್ದಾನೆ, ಮಿಥ್ಯಾಜ್ಞಾನ ಸ್ವರೂಪನಾಗಿದ್ದಾನೆ. ಆಗಿ ತಾನು ಎಲ್ಲರಲ್ಲಿ ಪ್ರವೇಶ ಮಾಡಿದ್ದಾನೆ. ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದ ಕಾರಣ ಆ ಕಲಿಯ ಬಾಧೆ, ಕಲಿಯ ಪ್ರಭಾವ, ಇದ್ದ ವಸ್ತುವನ್ನು ಸರಿಯಾಗಿ ತಿಳಿದೇ ಇದ್ದ ಕಾರಣ,
ದೇವು ಸರ್ವಜ್ಞ, ದೇವರು ಸರ್ವೋತ್ತಮ, ಅನಂತ ಗುಣಪೂರ್ಣ, ಜಗಜ್ಜನ್ಮಾದಿ ಕಾರಣ, ಜೀವಬ್ರಹ್ಮರಿಗೆ ಭೇದ ಇದೆ, ಜೀವರಲ್ಲಿ ಭೇದ ಇದೆ, ನಾವೆಲ್ಲರೂ ಅಸ್ವತಂತ್ರರು, ಭಗವಂತ ಸ್ವತಂತ್ರ, ಇತ್ಯಾದಿ ಇತ್ಯಾದಿ ಏನು ನಮ್ಮ ಶಾಸ್ತ್ರದ ತತ್ವಗಳಿವೆಯೋ, ತತ್ವಜ್ಞಾನವಿದೆಯೋ, ಇದನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇದ್ದ ತಾರತಮ್ಯವನ್ನು ಇತ್ಯಾದಿಗಳನ್ನು ತಿಳಿದುಕೊಂಡಿಲ್ಲ. ಯಾಕೆ? ಆ ವಿಷಯಕವಾಗಿ ಅಜ್ಞಾನ ಇದೆ. ಯಾಕೆ ಅಂತಂದರೆ ಕಲಿಯ ಪ್ರವೇಶ ಇದೆ ಅಂತ ಅರ್ಥ. ಕಲಿಯ ಪ್ರವೇಶವಿರೋದರಿಂದ. ಯಾಕೆ? ಅಜ್ಞಾನ ಮಿಥ್ಯಾಜ್ಞಾನ ಸ್ವರೂಪನಾಗಿದ್ದಾನೆ. ಹಾಗಾಗಿ ಅಂಥ ಅಜ್ಞಾನ ಮಿಥ್ಯಾಜ್ಞಾನ ಸ್ವರೂಪನಾದಂತಹ ಕಲಿಯ ಪ್ರವೇಶವಾಗಿದೆ. ಆ ಕಲಿಯ ಪ್ರವೇಶ ಒಳಗೆ ಆದದ್ದರಿಂದ ಒಳಗಡೆನೇ ನಾವು ವ್ಯವಸ್ಥೆ ಮಾಡಬೇಕು. ಹೇಗೆ ಅಂತಂದರೆ ಸಜ್ಞಾನ ವಿರುದ್ಧ ರೂಪ, ಸಜ್ಞಾನಕ್ಕೆ ವಿರುದ್ಧ ರೂಪನಾಗಿದ್ದಾನೆ ಅಜ್ಞಾನ ಮಿಥ್ಯಾಜ್ಞಾನಗಳು. ಸಜ್ಞಾನಕ್ಕೆ ವಿರುದ್ಧ ರೂಪವಾಗಿವೆ ಯಾವುದು? ಅಜ್ಞಾನ ಮತ್ತು ಮಿಥ್ಯಾಜ್ಞಾನಗಳು. ಅಜ್ಞಾನ ಮತ್ತು ಮಿಥ್ಯಾಜ್ಞಾನಗಳು ನಾಶವಾಗಬೇಕು ಅಂತಂದರೆ ಭಗವಂತನೇ ಬಂದು ನಮಗೆ ಜ್ಞಾನವನ್ನು ಮಾಡಿಸಿಕೊಡಬೇಕು. ಭಗವಂತನೇ ಬಂದು ಆ ಮಿಥ್ಯಾಜ್ಞಾನವನ್ನು ಕಳೆದು ಹಾಕಬೇಕು. ತ್ವದಾಜ್ಞೆಯ ತಸ್ಯ ವರಬ್ಜಜೇನ. ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಬೇರೆಯವರು ಏನಾದರೂ ಮಾಡ್ತಾರೆ ಅಂದರೆ ಸಾಧ್ಯವಿಲ್ಲ. ಬ್ರಹ್ಮನ ವರ ಇದೆ ಮತ್ತು ನಿನ್ನ ಆಜ್ಞೆ ಇದೆ. ಅದರಿಂದ ರುದ್ರದೇವರಲ್ಲಿ ಪ್ರವೇಶ ಮಾಡಿ. ಬಹಳ ಮಹತ್ವದ ವಿಚಾರ. ಇದನ್ನು ಶ್ರೀಮದಾಚಾರ್ಯರ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಯಾಕೆ ಅಂದರೆ ಆ ಹೇಳುವ ಮಾತು ಅವರಿಗೆ, ಆ ಮಾತನ್ನು ಹೇಳಲಿಕ್ಕೆ ಅವರಿಗೆ ಅಧಿಕಾರವಿದೆ. ಯಾಕೆ? ಅವರು ಸರ್ವಜ್ಞರಾಗಿದ್ದಾರೆ. ಆದ್ದರಿಂದ ಬೇರೆಯವರು ಯಾರೋ ಏನೋ ಹೇಳಿದ ಮಾತ್ರಕ್ಕೆ ನಾವು ಒಪ್ಪುವ ಅಗತ್ಯವಿಲ್ಲ. ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ ಅಂದರೆ ಒಪ್ಪಬೇಕು. ಯುಕ್ತಿಗಳೂ ಇವೆ. ಬರೀ ದೊಡ್ಡವರು ಹೇಳಿದ್ದಾರೆ ಅಂದ ಮಾತ್ರಕ್ಕೆ ಒಪ್ಪುವ ಅಗತ್ಯವಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಹೇಳ್ತಾರೆ ನೋಡ್ರಿ. ಬ್ರಹ್ಮದೇವರ ವರ ಇದೆ ಮತ್ತು ಭಗವಂತನ ಆಜ್ಞೆ ಇರೋದರಿಂದ, ಬ್ರಹ್ಮದೇವರ ವರ ಯಾರಿಗಿದೆ? ಕಲಿಗಿದೆ. ಭಗವಂತನ ಆಜ್ಞೆ ಇದೆ ರುದ್ರದೇವರಿಗೆ. ಹಾಗಾಗಿ ಬ್ರಹ್ಮದೇವರ ವರ ಇರೋದರಿಂದ ಎಲ್ಲರಲ್ಲಿ ಪ್ರವೇಶ ಮಾಡುವ ಸಾಮರ್ಥ್ಯ ಪಡೆದ. ಹಾಗಾಗಿ ರುದ್ರದೇವರಲ್ಲಿಯೂ ಪ್ರವೇಶ ಮಾಡಿದ ಕಲಿ. ಹಾಗಾಗಿ ಕದಾಗಮಸ್ತಸ್ಯ ಕುಯುಕ್ತಿಭಾದಾನ್ನ ಹಿ ತ್ವದನ್ಯಶ್ಚರಿತುಂ ಸಮರ್ಥಃ. ಆಗ ಅಬದ್ಧ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ. ದೇವರ ವಿರುದ್ಧವಾಗಿ ಸಜ್ಜನರ ಮೋಸವ ಹೋಗುವಂತೆ ದೇವರ ಆಜ್ಞೆಯಿಂದಲೇನೆ ರುದ್ರದೇವರು ಮತ್ತೆ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ. ಯಾವುದನ್ನ? ಕದಾಗಮ. ಇದನ್ನು ಪರಿಹಾರ ಮಾಡೋದು ನಿನ್ನನ್ನು ಹೊರತುಪಡಿಸಿ ಇನ್ಯಾರಿಗೂ ಸಾಧ್ಯವಿಲ್ಲ. ಹಾಗಾಗಿ ವೇದಾಶ್ಚ ಸರ್ವೇ ಸಹಶಾಸ್ತ್ರ ಸಂಗಾಹ. ರಮೇಶ್ ದೇಶಪಾಂಡೆ ಅವ್ರು ಮ್ಯೂಟ್ ಮಾಡ್ರಿ. ವೇದಾಶ್ಚ ಸರ್ವೇ ಸಹಶಾಸ್ತ್ರ ಸಂಗಾಹ ಉತ್ಸಾದಿತಾಸ್ತೇನ ಹಿ ಸಂತಿ ತೈದ್ಯ ತತ್ಸಾಧು ಭೂಮೌ ಅವತೀರ್ಯ ವೇದಾನ್ ಉದ್ಧತ್ಯ ಶಾಸ್ತ್ರಾಣಿ ಕುರುಷ್ವ ಸಮ್ಯಕ್. ಭಗವಂತ, ಹಾಗಾಗಿ ನೀನು ಭೂಮಿಯಲ್ಲಿ ಅವತಾರ ಮಾಡಿ ಆ ಎಲ್ಲ ಕದಾಗಮಗಳನ್ನು, ಕುವಾದಗಳನ್ನು, ಕೆಟ್ಟ ಶಾಸ್ತ್ರಗಳನ್ನು, ಕೆಟ್ಟ ವಿಚಾರಗಳನ್ನು, ಕೆಟ್ಟ ಪ್ರಸಂಗಗಳನ್ನು, ಎಲ್ಲರಲ್ಲಿ ತುಂಬಿದಂತಹ ಅಜ್ಞಾನ ಮಿಥ್ಯಾಸ್ವರೂಪನಾದ ಕಲಿಯ ಬಾಧೆಯನ್ನು ಪರಿಹಾರ ಮಾಡಲು ಏಕೈಕ ಸಮರ್ಥನಾದ ಸ್ವತಂತ್ರನಾದ ವ್ಯಕ್ತಿ ಅಂತಂದರೆ ಅದು ನೀನು ಒಬ್ಬನೇ. ಹಾಗಾಗಿ ನೀನು ಬಂದು ಅದನ್ನು ಪರಿಹಾರ ಮಾಡು, ನಮಗೆ ಜ್ಞಾನ ಪ್ರಕಾಶನವನ್ನು ಮತ್ತೆ ಪುನಃ ನಮಗೆ ಮಾಡು ಅಂತ ಎಲ್ಲ ದೇವತೆಗಳು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇಗಿದೆ ನೋಡ್ರಿ. ಎರಡು ರೀತಿಯಿಂದ ಮನುಷ್ಯನನ್ನು ಗೆಲ್ಲಿಕ್ಕೆ ಸಾಧ್ಯವಿದೆ. ಹೊರಗೆ ಯುದ್ಧವನ್ನು ಆಡಿ ಅಸ್ತ್ರಶಸ್ತ್ರಾದಿಗಳಿಂದ ಅವನನ್ನು ಕೊಂದು ಹಾಕಿ ಅವನನ್ನು ಸೋಲಿಸಿ ತಾನು ಗೆಲ್ಲಿಕ್ಕೆ ಸಾಧ್ಯವಿದೆ ಒಂದು ರೀತಿಯಿಂದ. ಒಳಗಡೆನೇ ಇನ್ಫೆಕ್ಷನ್ ಆದರೆ ನಮ್ಮ ಮನಸ್ಸಿಗೆ, ನಾನು ಮೇಲಿಂದ ಮೇಲೆ ಹೇಳ್ತಿರ್ತೇನೆ, ಶ್ರೀಮದಾಚಾರ್ಯ ಹೇಳಿದ ಮಾತನ್ನೇ ಹೇಳ್ತಿರ್ತೇನೆ, ನಮಗೆ ಎರಡು ರೀತಿಯಿಂದ ಇನ್ಫೆಕ್ಷನ್ ಆಗ್ತಿರ್ತದೆ. ಒಂದು ದೇಹಕ್ಕೆ ಆದ ಇನ್ಫೆಕ್ಷನ್, ಅದಕ್ಕೆ ಗುಳಿಗೆ, ಔಷಧ, ಮಾತ್ರೆ, ಹಾಸ್ಪಿಟಲ್ಲು, ಅದು ಇದು ಡಾಕ್ಟರ್ಸು ಎಲ್ಲ ಇರ್ತಾರೆ, ಪರಿಹಾರ ಮಾಡ್ತಾರೆ. ಅದು ಕೂಡ ಕೆಲವೊಮ್ಮೆ ಪರಿಹಾರ ಆಗೋದಿಲ್ಲ, ಮನುಷ್ಯ ಸಾಯುವ ಪ್ರಸಂಗ ಬರ್ತದೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಇನ್ಫೆಕ್ಷನ್ ಆಗಿದ್ದರೆ.
ಇದು ಯಾವಾಗಾದರೂ ಒಮ್ಮೆ ಆಗ್ತದೆ ಮನುಷ್ಯನಿಗೆ ಇನ್ಫೆಕ್ಷನ್ ದೇಹಕ್ಕೆ, ಅಥವಾ ವರ್ಷಕ್ಕೊಮ್ಮೆ ಆಗ್ತದಂತನ್ರಿ. ಆದರೆ ಮನಸ್ಸಿಗೆ ಮಾತ್ರ ಸದಾಕಾಲ ಇನ್ಫೆಕ್ಷನ್ ಆಗ್ತದೆ. ನಮ್ಮ ಬುದ್ಧಿಗೆ, ಮನಸ್ಸಿಗೆ, ಒಳಗಿನ ಇಂದ್ರಿಯಗಳಿಗೆ ಇನ್ಫೆಕ್ಷನ್ ಸದಾ ಕಾಲದಲ್ಲಿ ಇರ್ತದೆ. ಯಾಕೆ? ದುಷ್ಟವಾದ ಆಗಮಗಳು, ದುಷ್ಟವಾದ ತತ್ವಜ್ಞಾನಗಳು, ಇನ್ನು ಅನೇಕ, ಈಗಂತೂ ಇನ್ಫೆಕ್ಷನ್ ಅಂದರೆ ಮೊಬೈಲೇ. ಯಾವುದಕ್ಕಾದರೂ ಏನೇ ತೆಗೀರಿ ಅದನ್ನು ಬಿಡಲಿಕ್ಕೆ ಮನಸ್ಸಾಗೋದಿಲ್ಲ, ಅಷ್ಟನ್ನು ಅಖಂಡವಾಗಿ ಹಿಡ್ಕೊಂಡು ಕೂಡುವ ಒಂದು ವೈರಸ್ ಅಂತಂದರೆ ಅಡ್ಡಿ ಇಲ್ಲ, ಹಾಗಾಗಿಬಿಟ್ಟದೆ ಮನುಷ್ಯನಿಗೆ. ಇವುಗಳಿಂದ ಎಲ್ಲ ಪರಿಹಾರ ಮಾಡೋದು ಹೇಗೆ ಸಾಧ್ಯ? ಹಾಗಾಗಿ ನಾವು ದೇಹಕ್ಕೆ ಇನ್ಫೆಕ್ಷನ್ ಆದಾಗ ಭಾಳ ತೊಂದರೆ ಆಯಿತು ಅಂದರೆ ನಾವೇನು ಮಾಡ್ತೀವಿ? ಆ ಇನ್ಫೆಕ್ಷನ್ ಆಗದೇ ಇದ್ದಂತೆ ಒಂದು ICU ಒಳಗೆ ಇಡ್ತೇವೆ ಅದನ್ನು, ದೇಹವನ್ನು. ಹಾಗೆ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಇನ್ಫೆಕ್ಷನ್ ಆದಾಗ ಒಳಗಿದ್ದ ಇನ್ಫೆಕ್ಷನ್ ಇದನ್ನು ಪರಿಹಾರ ಮಾಡೋದು ಹೇಗೆ ಸಾಧ್ಯ? ಇಲ್ಲಿ ಒಂದು ICU ಬೇಕಲ್ಲ. ಅಂತಂದರೆ ಅದು ಶ್ರವಣ ಮನನ ನಿಧಿಧ್ಯಾಸನ, ಸಚ್ಛಾಸ್ತ್ರ. ಇದರಿಂದ ಹೊರಗೆ ಬರುವಂತೆ ಇಲ್ಲ ನಾವು. ಯಾವಾಗಲೂ ಶ್ರವಣ ಮನನ ನಿಧಿಧ್ಯಾಸನ, ದೇವರು, ಗುರುಗಳು, ಶಾಸ್ತ್ರ, ಪುರಾಣ, ಪೂಜೆ, ಇದೇನು ಒಂದು ವೈರಸ್ ಇಷ್ಟಿದ್ದರೂ ವೈರಸ್ ಆಗ್ತದೆ ನಮಗೆ, ಇಷ್ಟಿದ್ದರೂ ನಮಗೆ ತೊಂದರೆ ಆಗ್ತದೆ. ಎಲ್ಲರೂ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಎಷ್ಟು ಸಾಧ್ಯವಿದೆಯೋ ಅಷ್ಟು ಕಾಲ ನಾವು ಶಾಸ್ತ್ರ, ಪುರಾಣ, ಗ್ರಂಥಗಳು, ದೇವರು, ದೊಡ್ಡವರು, ಹಿರಿಯರು ಇದರಲ್ಲೇ ಸಂಪರ್ಕದಲ್ಲಿದ್ದರೆ ನಮ್ಮ ಮನಸ್ಥಿತಿ, ನಮ್ಮ ಬುದ್ಧಿ ಎಲ್ಲ ಗಟ್ಟಿಯಾಗಿ ಉಳಿತದೆ. ಇಲ್ಲದೇ ಇದ್ದರೆ ಬಹಳ ಕಷ್ಟ ಇದೆ ಅಂತ ಹೇಳ್ತದೆ ಶಾಸ್ತ್ರ. ಯಾಕೆ? ನಮ್ಮ ಮನಸ್ಸು ಬಹಳ ದುರ್ಬಲ ಇದೆ. ಹಾಗಾಗಿ ವೇದಾಶ್ಚ ಸರ್ವೇ ಸಹಶಾಸ್ತ್ರ ಸಂಗಾಹ ಉತ್ಸಾದಿತಾ ತೇನ ಹಿ ನ ಸಂತಿ ತೇದ್ಯ ತತ್ಸಾಧು ಭೂಮೌ ಅವತೀರ್ಯ ವೇದಾನ್ ಉದ್ಧೃತ ಶಾಸ್ತ್ರಾಣಿ ಕುರುಷ್ವ ಸಮ್ಯಕ. ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ತಮಗಾಗಿಯೂ ಅತಿ ಹೆಚ್ಚಿನ ಜ್ಞಾನಕ್ಕಾಗಿ, ನಮ್ಮ ಸಲುವಾಗಿಯೂ, ಮತ್ತು ಎಲ್ಲ ಅಜ್ಞಾನ ಮಿಥ್ಯಾಜ್ಞಾನ ರೂಪನಾಗಿದ್ದಾನೆ ಅಂಥ ಕಲಿ ಪ್ರವೇಶ ಬಾಧೆಯನ್ನು ಪರಿಹಾರ ಮಾಡಬೇಕು. ಅದೃಶ್ಯಂ, ಅವನನ್ನು ಹೊಡಿಬೇಕು ಅಂತಂದರೆ ಕಣ್ಣಿಗೆ ಕಾಣುವುದಿಲ್ಲ, ಅವನೇನು ಹೊಡಿತೀರಿ ನೀವು? ಅದೃಶ್ಯಂ ಅಜ್ಞೇಯಂ, ಅವನ ಜ್ಞಾನವೇ ಆಗುವುದಿಲ್ಲ, ಅತರ್ಕ್ಯನಾಗಿದ್ದಾನೆ. ಅದೃಶ್ಯಮಜ್ಞೇಯಂ ಅತರ್ಕ್ಯ ರೂಪಂ ಕಲಿಂ ನೀಲೀನಂ, ಎಲ್ಲರಲ್ಲಿ ಆರಾಮಾಗಿ ಪ್ರವೇಶ ಮಾಡಿದ್ದಾನೆ. ನಮ್ಮ ಜೊತೆಗಿದ್ದವರೇ ನಮಗೆ ತೊಂದರೆ ಕೊಡ್ತಾರೆ, ಗೆಳತನ ಮಾಡ್ತಾರೆ, ಊಟಕ್ಕೆ ಬರ್ತಾರೆ, ಊಟಕ್ಕೆ ಕರೀತಾರೆ, ಇತ್ಯಾದಿ ಅನೇಕ ಬಂಧುಗಳಂತೆ ವರ್ತನೆ ಮಾಡಿ ನಮಗೆ ಇವರು ಬಹಳ ಒಳ್ಳೆಯವರು ಅಂತ ಅನಿಸ್ತಿರ್ತದೆ. ಆದರೆ ನಮ್ಮ ಶಾಸ್ತ್ರದಿಂದ, ನಮ್ಮ ಪರಂಪರೆಯಿಂದ, ನಮ್ಮ ಬಂಧು ಬಾಂಧವರಿಂದ, ನಮ್ಮ ಗುರುಗಳಿಂದ ದೂರ ಆಗ್ತಾ ಇರ್ತೇವೆ ಅಂತ ನಮಗೆ ಎಚ್ಚರ ಇರೋದಿಲ್ಲ. ಅಷ್ಟು ಚೆಂದಾಗಿ ನಮ್ಮನ್ನು ವಶ ಮಾಡಿ ಆ ಎಲ್ಲ ಸತ್ಕರ್ಮ, ಸತ್ಕ್ರಿಯಾ, ಸಜ್ಜನರಿಂದ ದೂರ ಮಾಡ್ತಾರೆ. ಹಾಗಾಗಿ ನಾವು ಬಹಳ ಎಚ್ಚರದಿಂದ ಇರಬೇಕು. ಈಗಿನ ಕಾಲದಲ್ಲಿ ಅದೆಲ್ಲ ಬಹಳ ನಡೀತಾ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಹೆಚ್ಚು ಆಸಕ್ತಿಯನ್ನು ಮನುಷ್ಯ ಇಲ್ಲಿ ಬಯಸಬೇಕು ಅಂದಾಗಲೇ ಆರಾಮಾಗಿರ್ತಾನೆ. ಸಣ್ಣ ಮಕ್ಕಳಿಗಂತೂ ಈಗಿನ ವಯಸ್ಸಿನ ಹುಡುಗರಿಗೆ ಬಹಳ ಸಮಸ್ಯೆ ಇದೆ. ಇದನ್ನು ಹೇಳಿದರೆ ಕೇಳೋದಿಲ್ಲ. ಶ್ರವಣ ಮಾಡ್ರಿ, ಪಾಠ ಕೇಳ್ರಿ, ಪ್ರವಚನ ಕೇಳ್ರಿ, ದೇವ್ರ ಪೂಜಾ ಮಾಡ್ರಿ, ದೇವರಿಗೆ ಗುರುಗಳಿಗೆ ಶರಣ ಹೋಗ್ರಿ, ತಂದೆ ತಾಯಿಗಳ ಮಾತನ್ನು ಕೇಳ್ರಿ ಅಂದರೆ ಯಾರು ಕೇಳೋರಿದ್ದಾರೆ? ಯಾರೂ ಕೇಳೋರಿಲ್ಲ. ಆದರೆ ಹೆಚ್ಚಿನ ಪ್ರಭಾವ, ಹೆಚ್ಚಿನ ಆಘಾತ, ಹೆಚ್ಚು ಅನುಭವಿಸುವವರೇ ಅವರೀಗ. ಹಾಗಾಗಿ ಅವರ ಪರವಾಗಿ ನಾವು ದೇವರಲ್ಲಿ, ಗುರುಗಳಲ್ಲಿ ವಿಶೇಷವಾದ ಮತ್ತು ಪೂಜಾ, ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಿದರೆ ಅವ್ರಿಗೂ ಇದರ ಬಾಧೆ ಆಗದೇ ಇದ್ದಂತೆ. ಕಲಿಯ ಬಾಧೆ ಯಾರಿಗಾಗಿಲ್ಲ ಜಗತ್ತಿನಲ್ಲಿ, ಎಲ್ಲರಿಗಾಗಿದೆ. ಆದರೆ ಹೆಚ್ಚು ದೇವರಲ್ಲಿ ಆಸಕ್ತಿಯನ್ನು, ಮನಸ್ಸನ್ನು ಇಟ್ಟರೆ ಅದರ ಬಾಧೆ ಸ್ವಲ್ಪ ಕಮ್ಮಿ ಆಗಬಹುದು. ಸಚ್ಛಾಸ್ತ್ರ ಶಸ್ತ್ರೇಣ, ಈ ಬಾಧೆಯನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ? ನಾವು ಸಚ್ಛಾಸ್ತ್ರವೆಂಬ ಶಸ್ತ್ರ, ಅದರಿಂದಲೇ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ, ಆ ಕಲಿಯನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ. ಸಚ್ಛಾಸ್ತ್ರ ಶಸ್ತ್ರೇಣ ನಿಹತ್ಯ ಶೀಘ್ರಂ ಪದಂ ನಿಜಂ ದೇಹಿ ಮಹಾಜನಸ್ಯ
ನಿನ್ನ ಭಕ್ತರು ನಿನ್ನನ್ನು ಬಿಟ್ಟು ಹೋಗದೇ ಇದ್ದಂತೆ ಮಾಡು. ನಿನ್ನ ತತ್ವಜ್ಞಾನದಿಂದ ದೂರ ಆಗದೇ ಇದ್ದಂತೆ ಮಾಡು. ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿನ್ನ ಭಕ್ತರಿಗೆ, ನಿನ್ನ ಸಜ್ಜನರಿಗೆ, ನಿನ್ನನ್ನು ಆಶ್ರಯಿಸಿದಂತಹ ಮತ್ತು ಸಾಧು ಜನರಿಗೆ ಮೋಕ್ಷವನ್ನು ಕೊಡು. ಹಾಗಾಗಿ ಭಗವಂತ, ನಮ್ಮನ್ನು ನೀನು ಕೈ ಬಿಡಬೇಡ. ಋತೇ ಭವಂತಂ, ನಿನ್ನನ್ನು ಬಿಟ್ಟು ನಮಗೆ ಯಾರು ಗತಿ? ನೀನು ಇಲ್ಲದೇನೆ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ, ಎಲ್ಲ ರೀತಿಯಿಂದಲೂ, ಎಲ್ಲ ಕಾರಣಗಳಿಂದಲೂ. ಹಾಗಾಗಿ ಋತೇ ಭವಂತಂ ನ ಹಿತಂ ನಿಹಂತ ತ್ವಮೇಕ ಏವಾಖಿಲ ಶಕ್ತಿಪೂರ್ಣಃ ತಥೋ ಭವಂತಂ ಶರಣಂ ಗತಾ ವಯಂ ತಮೋ ನಿಹತ್ತೇ ನಿಜಬೋಧ ವಿಗ್ರಹಂ. ಪರಮಾದ್ಭುತವಾದಂತಹ ಸ್ತೋತ್ರ. ನಿನ್ನನ್ನು ಬಿಟ್ಟು ನೀನೇ ಸ್ವತಂತ್ರ, ನಾವು ಅಸ್ವತಂತ್ರರು. ನೀನು ಎಲ್ಲ ಗುಣಗಳಿಂದ ಪೂರ್ಣನಾದವನು, ನಾವು ಎಲ್ಲ ದೋಷಗಳಿಂದ ಯುಕ್ತರಾದವರು. ತಥೋಭವಂತಂ, ಈ ಕಾರಣದಿಂದ, ಆದರೆ ನಮ್ಮ ಉದ್ಧಾರ ಆಗಬೇಕು ಅಂತನ್ನುವ ಅಪೇಕ್ಷೆ ನಮಗಿದೆ, ನಮ್ಮ ಉದ್ಧಾರ ಆಗಬೇಕಾಗಿದೆ. ಹಾಗಾಗಿ ನಿನ್ನಲ್ಲಿ ನಾವು ಶರಣಾಗತಿಯನ್ನು ಹೊಂದಿದ್ದೇವೆ. ಶರಣಾಗತ ರಕ್ಷಕ ನೀನು ಅಂತ ನೀನು ಬಿರುದನ್ನು ಪಡೆದಿದ್ದಿ. ನಾವು ಶರಣಕ್ಕೆ ಬಂದಿದ್ದೇವೆ, ನೀನು ನಮ್ಮನ್ನು ರಕ್ಷಣೆ ಮಾಡಬೇಕು ಸ್ವಾಮಿ ಅಂತ ಹೇಳಿ, ತಮೋ ನಿಹತ್ಯೆ ನಿಜಬೋಧ ವಿಗ್ರಹಂ, ನಮ್ಮಲ್ಲಿ ಇದ್ದ ಅಜ್ಞಾನ, ಮಿಥ್ಯಾಜ್ಞಾನ, ಅಂಧಕಾರವನ್ನು ನಾಶ ಮಾಡಿ ನಮಗೆ ನಿಜವಾದ ತತ್ವಜ್ಞಾನವನ್ನು ನನಗೆ ಉಪದೇಶ ಮಾಡಬೇಕು. ನಮಗೆಲ್ಲ ನಿಜವಾದ ತತ್ವಜ್ಞಾನವನ್ನು ಉಪದೇಶ ಮಾಡಬೇಕು ಅಂತ ಹೇಳಿ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಲ್ಲರ ಪರವಾಗಿ. ಹೇಗಿದೆ ನೋಡ್ರಿ ಶ್ಲೋಕ. ಋತೇ ಭವಂತಂ ನ ಹಿತಂ ನಿಹಂತ, ನಿನ್ನನ್ನು ಬಿಟ್ಟು ಯಾರೂ ಕೂಡ ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾರೂ ಉದ್ಧಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ತ್ವಮೇಕ ಏವ, ನೀನೊಬ್ಬನೇ ಅಖಿಲ ಶಕ್ತಿ ಪೂರ್ಣ, ಯಾವ ಸಮಸ್ಯೆ ಬರದೇ ಇದ್ದಂತೆ, ಯಾವ ಸಮಸ್ಯೆಯನ್ನು ನೀನು ಮಾಡಿಕೊಳ್ಳದೇ ಇದ್ದಂತೆ, ನಿನ್ನ ಶರಣಾಗತಿಯನ್ನು ಹೊಂದಿದವರಿಗೆ ಸಮಸ್ಯೆ ತರದೇ ಇದ್ದಂತೆ ಮಾಡುವ ಏಕೈಕ ವ್ಯಕ್ತಿ ಅಂದರೆ ನೀನು. ಹಾಗಾಗಿ ನಿನಗೆ ಶರಣಾಗತಿಯನ್ನು ಹೊಂದಿದ್ದೇವೆ. ಎಲ್ಲ ತಮಸ್ಸನ್ನು ನಾಶ ಮಾಡಿ ನಮಗೆ ನಿಜವಾದ ತತ್ವಜ್ಞಾನವನ್ನು ಕರುಣಿಸು, ಉಪದೇಶಿಸು ಅಂತ. ವೇದವ್ಯಾಸ ದೇವರ ಅವತಾರಕ್ಕಿಂತ ಮುಂಚೆ ಇಷ್ಟೆಲ್ಲ ಘಟನೆಗಳಾಗಿ ಹೋಗಿದೆ, ಇಷ್ಟೆಲ್ಲ ಪ್ರಾರ್ಥನೆಯಾಗಿದೆ. ದೇವರ ಪ್ರಾರ್ಥನೆ ಮಾಡೋದಕ್ಕಾಗಿ ಹಿಂದೆ ಆದ ಘಟನೆಯನ್ನು ದೇವರ ಮುಂದೆ ನಿಂತು ಪ್ರಾರ್ಥನೆ ಸ್ತೋತ್ರವನ್ನು ಮಾಡಿದ್ದಾರೆ, ಸಮುದ್ರ ಮಥನ ಕಾಲವನ್ನು ಇಟ್ಟುಕೊಂಡು. ಹಾಗಾಗಿ ಇತೀರತಸ್ಥೇರಭಯಂ ಪ್ರದಾಯ, ಆಗ ಬ್ರಹ್ಮದೇವರಿಗೆ ಪರಮಾತ್ಮ ಹೇಳ್ತಾನೆ, ಏನೂ ಕಾಳಜಿ ಮಾಡುವ ಕಾರಣವಿಲ್ಲ, ನಾನು ಅವಶ್ಯವಾಗಿ ಅವತಾರ ಮಾಡಿ ಎಲ್ಲ ಅಜ್ಞಾನವನ್ನು ನಾಶ ಮಾಡಿ, ಮಿಥ್ಯಾಜ್ಞಾನವನ್ನು ನಾಶ ಮಾಡಿ, ಅದಕ್ಕೆ ಯಥಾರ್ಥವಾದ ತತ್ವಜ್ಞಾನ ಉಪದೇಶ ಮಾಡೋದಕ್ಕಾಗಿ ನಾನು ಅವತಾರ ಮಾಡ್ತೇನೆ. ಸುರೇಶ್ವರಾಣಾಂ ಪರಮಪ್ರಮೇಯ ಪ್ರಾದುರ್ಭವೂವ ಅಮೃತ ಭೂರಿಲಾಯಾಂ ವಿಶುದ್ಧ ವಿಜ್ಞಾನ ಘನಸ್ವರೂಪ. ವಿಶುದ್ಧವಾದ ವಿಜ್ಞಾನ, ಆ ವಿಜ್ಞಾನದ ಘನಸ್ವರೂಪನಾದಂತಹ ಭಗವಂತ ಹೇಳ್ತಾನೆ, ನಾನು ಅವಶ್ಯವಾಗಿ ಅವತಾರ ಮಾಡ್ತೇನೆ. ಎಲ್ಲಿ ಅವತಾರ ಮಾಡ್ತೇನೆ, ಯಾವಾಗ ಅವತಾರ ಮಾಡ್ತೇನೆ, ಯಾರಲ್ಲಿ ಅವತಾರ ಮಾಡ್ತಾನೆ ಎಲ್ಲ ಹೇಳಿಬಿಡ್ತಾನೆ ಭಗವಂತ. ವಶಿಷ್ಠ ನಾಮ ಕಮಲೋದ್ಭವಾತ್ಮಜ, ಬ್ರಹ್ಮದೇವರ ಮಗ ಯಾರು? ವಶಿಷ್ಠ. ಆ ವಶಿಷ್ಠ ನಾಮ ಕಮಲೋದ್ಭವಾತ್ಮಜ ಸುತಃ ಅಸ್ಯ ಶಕ್ತಿ. ಆ ವಶಿಷ್ಠನ ಮಗ ಶಕ್ತಿ, ಆ ಶಕ್ತಿಯ ತನಯನಾದವನು ಪರಾಶರ. ಆ ಪರಾಶರನಲ್ಲಿ ತಸ್ಯೋತ್ತಮಂ ಸೋಪಿ ತಪೋಚರದ್ಧರಿ ಸುತೋಮಸ್ಯಾತಿಥಿ ತದ್ಧರಿರ್ದದೋ. ಅಂದರೆ ಬ್ರಹ್ಮದೇವರ ಮಗ ವಶಿಷ್ಠ, ಆ ವಶಿಷ್ಠರ ಮಗ ಶಕ್ತಿ, ಆ ಶಕ್ತಿಯ ಮಗನೇ ಪರಾಶರ. ಆ ಪರಾಶರ ಋಷಿಗಳಲ್ಲಿ ನಾನು ಅವತಾರ ಮಾಡ್ತೇನೆ ಅಂತ ಭಗವಂತ ಹೇಳಿಬಿಟ್ಟ. ಆ ಪರಾಶರರು, ಸತ್ಯವತಿ, ಇವರಲ್ಲಿ ಒಂದು ನಾನು ಅವತಾರ ಮಾಡ್ತೇನೆ ಅಂತ ಭಗವಂತ ಮೊದಲಿಗೇನೆ ಹೇಳಿ ಎಲ್ಲರಿಗೆ ಸಮಾಧಾನಗೊಳಿಸ್ತಾನೆ. ಅಷ್ಟು ಎಲ್ಲರಿಗೆ ಹುಚ್ಚಿಡಿದು ಬಿಟ್ಟಿತ್ತು, ಅಷ್ಟು ಎಲ್ಲರಿಗೆ ಅಂಧಕಾರದಿಂದ, ಅಜ್ಞಾನ ಮಿಥ್ಯಾಜ್ಞಾನದಿಂದ ಆ ಕಲಿಯ ಬಾಧೆ ಹೆಚ್ಚಾಗಿತ್ತು. ಅದಕ್ಕಾಗಿ ಭಕ್ತಿಪರವಶರಾಗಿ ಈ ಪೀಡೆ, ಈ ಕಾಟ ತಪ್ಪಿಸಿಕೊಳ್ಳುವುದಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಅವಶ್ಯವಾಗಿ ನಾನು ಮಾಡ್ತೇನೆ ಅಂತ ಹೇಳಿದ್ದಾನೆ. ಉವಾಚ ಚೈನಂ ಭಗವಾನ್ ಸುತೋಸಿತಃ ವಸೋರ್ಮದೀಯಸ್ಯ ಸುತಾಸ್ತಿ ಶೋಭನ. ಆ ಕಥೆಯನ್ನು ಹೇಳುತ್ತಾರೆ. ವೇದವ್ಯಾಸ ದೇವರ ಅವತಾರ ಹೇಗಾಯಿತು, ಅದರ ವೃತ್ತಾಂತ ಏನು
ಅದನ್ನೆಲ್ಲ ತಿಳಿಸಿಕೊಡ್ತಾರೆ. ಯಾರಲ್ಲಿ ಅವತಾರ ಮಾಡ್ತೇನೆ ಅಂತನ್ನುವುದನ್ನು ಭಗವಂತ ಹೇಳಿ ಆಯಿತು. ಅದರ ಪೂರ್ವಪೀಠಿಕೆಯನ್ನು ಮಾಡ್ತಾರೆ. ಉವಾಚ ಚೈನಂ ಭಗವಾನ್ ಸುತೋಷಿತಃ ವಸೋಃ ಮದೀಯಸ್ಯ ಸುತಾಸ್ತಿ ಶೋಭನಾ. ಉಪರಿಚರ ವಸು ಉಪರಿಚರ ವಸು ಅಂತ ವಸು ಇದ್ದಾನೆ. ಆ ವಸುರಾಜ ತಾನು ಕಾಡಿಗೆ ಹೋಗಿದ್ದಾನೆ. ಎದಕ್ಕೆ? ವನೇ ಮೃಗಾರ್ಥಂ ಚರಿತೋಸ್ಯ ವೀರ್ಯಂ. ಕಾಡಿಗೆ ಹೋಗಿ ಕಾಡಿನಲ್ಲಿದ್ದ ಪ್ರಾಣಿಗಳನ್ನು ಸಂಹಾರ ಮಾಡೋದಕ್ಕಾಗಿ ಸಂಚಾರ ಮಾಡ್ತಾ ಇದ್ದಾನೆ. ಸಂಚಾರ ಮಾಡ್ತಾ ಮಾಡ್ತಾ ಇದ್ದಾಗ ತನ್ನ ಹೆಂಡತಿಯ ನೆನಪಾಗಿದೆ ಅವನಿಗೆ. ವನದಲ್ಲಿ ಇದ್ದಾನೆ, ಸಂಚಾರ ಮಾಡ್ತಾ ಇದ್ದಾನೆ. ವನದಲ್ಲಿ ಅಕಸ್ಮಾತ್ತಾಗಿ ಹೆಂಡತಿಯ ನೆನಪಾಗಿದೆ. ಕಾಮುಕನಾಗಿದ್ದಾನೆ. ತನ್ನ ವೀರ್ಯವನ್ನು ಸ್ಖಲನ ಮಾಡಿಕೊಂಡಿದ್ದಾನೆ. ಆಗ ವನೇ ಮೃಗಾರ್ಥಂ ಚರಿತೋಸ್ಯ ವೀರ್ಯಂ ಪಪಾತ ಭಾರ್ಯಾಂ ಮನಸಾಗತಸ್ಯ. ತನ್ನ ಹೆಂಡತಿಯ ಸ್ಮರಣೆ ಮಾಡಿ ಆ ವೀರ್ಯವನ್ನು ಸ್ಖಲನೆ ಮಾಡಿದ್ದಾನೆ. ಮಾಡಿದ ಕೂಡಲೇ ಆ ವೀರ್ಯವನ್ನು ತೆಗೆದುಕೊಂಡು ತಚ್ಛೇನ ಹಸ್ತೆ ಪ್ರದದೋತ ತಸ್ಮೈ ದಾತುಂ ತದನ್ನೇನತು ಯುದ್ಧತೋಪಪತ. ತನ್ನ ಹೆಂಡತಿಗೆ ಕೊಡು ಅಂತ ಹೇಳಿ ಒಂದು ಶೇನನ ಕೈಯಲ್ಲಿ ಕೊಟ್ಟಿದ್ದ. ಆ ಶೇನ ಹಾರ್ತಾ 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 ಬಂದು ಅವನ ಹೆಂಡತಿಗೆ ಕೊಡಬೇಕು, ವಸುರಾಜ ಹೇಳಿದ್ದಾನೆ ಅಂತ ಬರ್ತಾ ಇದ್ದಾನೆ. ಆ ಶೇನ ಮತ್ತೊಂದು ಶೇನನಿಗೆ ಪಕ್ಷಿಗೆ ಕೊಟ್ಟಾಗ ಕೊಡು ಹೊತ್ತಿಗೆ ಅದು ತಳಗೆ ನದಿ, ಯಮುನಾ ನದಿ ಇದೆ. ಆ ವೀರ್ಯ ಆ ನದಿಯಲ್ಲಿ ಬಿದ್ದು ಬಿಟ್ಟಿದೆ. ತಚ್ಛೇನ ಹಸ್ತೆ ಪ್ರದದೋಸ ತಸ್ಮೈ ದಾತುಂ ತದನ್ನೇನ ಯುದ್ಧತೋಪಪತ. ನದಿಯಲ್ಲಿ ಬಿದ್ದಾಗ ಒಂದು ಹೆಣ್ಣು ಮೀನು ಆ ವೀರ್ಯವನ್ನು ನುಂಗಿದೆ. ಆಗ ಜಗ್ರಾಸ ತನ್ಮತ್ಸ ವಧೂರ್ಯಮಸ್ವಸುರ್ ಜಲಸ್ಥಮೇನಾಂ ಜಗೃಹಸ್ಮದಾಸಾಹ. ಆಗ ಮೀನುಗಾರ, ದಾಶರಾಜ ಅಂತ ಕರೀತಾರೆ, ಮೀನುಗಾರ ಏನು ಮಾಡಿದ್ದಾನೆ, ಮೀನವನ್ನು ಹಿಡಿಬೇಕು. ಆ ವಸುರಾಜನ ಹೆಂಡತಿಗೆ ಕೊಡು ಅಂತ ಹೇಳಿ ಕೊಟ್ಟ ಕಳಿಸಿದ ವೀರ್ಯವು ನದಿಯಲ್ಲಿ ಬಿದ್ದಿದೆ. ಮೀನು ನುಂಗಿದೆ. ನುಂಗಿದ ಮೀನನ್ನು ಮೀನುಗಾರ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಮೀನನ್ನು ಹಿಡಿದು ತುಂಬಿಸಿಕೊಳ್ಳುವ ಮೀನುಗಾರ ಆ ಮೀನನ್ನು ಹಿಡಿದಿದ್ದಾನೆ. ಹಿಡಿದು ಪಂಜರದಲ್ಲಿ ಹಿಡಿದುಕೊಂಡು ಬಂದಿದ್ದಾನೆ. ವಿಚಿತ್ರ ಏನಂದರೆ ಆ ಹೆಣ್ಣು ಮೀನು ಯಾವುದು ಗೊತ್ತಾ? ಅದು ಅಪ್ಸರಾಸ್ತ್ರೀ ಅಂತೆ. ಬ್ರಹ್ಮದೇವರ ಶಾಪದಿಂದ ತಿರ್ಯಗ್ಯೋನಿ, ಈ ಪ್ರಾಣಿಯ ಯೋನಿಯಲ್ಲಿ ಬಂದು ಬಿದ್ದಿದ್ದಾಳೆ. ಅವರಿಗೆ ವಿಶಾಪ ಏನುತ್ತಂದರೆ, ನೀನು ನಿನ್ನಲ್ಲಿ ಮಾನವರು ಹುಟ್ಟಿ ಬಂದರೆ ನಿನಗೆ ಈ ಜನ್ಮದಿಂದ, ಈ ಯೋನಿಯಿಂದ ಮುಕ್ತಿ ಆಗ್ತದೆ. ಇದು ಅಸಾಧ್ಯ. ಇದು ಹೆಣ್ಣು ಮೀನಿನಲ್ಲಿ ಹುಟ್ಟಬೇಕಾದದ್ದೇನು? ಹೆಣ್ಣು ಮೀನುಗಳು ಅಥವಾ ಒಟ್ಟು ಮೀನುಗಳು ಹುಟ್ಟಬೇಕು. ಮಾನವರು ಹೇಗೆ ಹುಟ್ಟಲಿಕ್ಕೆ ಸಾಧ್ಯ? ಮಾನವರು ಹುಟ್ಟೋದಿಲ್ಲ ಅಂದಮೇಲೆ ಇವರಿಗೆ ಶಾಪದಿಂದ ಮುಕ್ತಿ ಆಗೋದಿಲ್ಲ. ಹೀಗೆ ಆಗ್ಬಿಡ್ತಲ್ಲ ಅಂದರೆ ಬ್ರಹ್ಮದೇವರ ಮಾತು ಇದೆ. ಅದನ್ನು ಭಗವಂತ ಎಲ್ಲವನ್ನೂ ಸರಿಪಡಿಸಬೇಕು. ಹಾಗಾಗಿ ದೇವರೇನು ಮಾಡಿದ, ಈ ಮೀನು ಆ ವೀರ್ಯವನ್ನು ನುಂಗಿತ್ತು. ಹಾಗಾಗಿ ದಾಶರಾಜ ಮೀನುಗಾರ ಹಿಡಿದು ಮೀನನ್ನು ಕೊಯ್ತಾನೆ. ಕೊಯ್ದಾಗ ಆ ಮೀನಿನಲ್ಲಿ ಅವಳಿ ಜವಳಿ ಗಂಡು ಹೆಣ್ಣು 2 ಕೂಸುಗಳು ಹುಟ್ಟಿದ್ದು ಕಾಣಿತು ಮೀನಿನ ಹೊಟ್ಟೆಯಲ್ಲಿ. ಆ ಗಂಡು ಕೂಸು ವಿರಾಟ ರಾಜ, ಮತ್ಸ್ಯ ದೇಶಕ್ಕೆ ರಾಜನಾದವನು. ಆಗ ಮುಂದೆ ಕಥೆಯನ್ನು ಇದನ್ನೇ ಮುಂದುವರಿಸ್ತಾರೆ. ತದ್ಗರ್ಭತೋ ಭೂತ್ ಮಿಥುನಂ ಸ್ವರಾಜ್ಞೆ ನ್ಯವೇದಯನ್ ಸೋಪಿ ವಸೋ ಸಮರ್ಪಯತ ಪುತ್ರಂ ಸಮಾದಾಯ ಸುತಾಂಚ ತಸ್ಮೈ ದದೋ ಸುತೋ ಭೂತ ಮತ್ಸ್ಯ ರಾಜ. ಆಗ ಆಗಿನ ಕಾಲದಲ್ಲಿ ಇದ್ದ ಜನ ಬಹಳ ಪ್ರಾಮಾಣಿಕರಿದ್ದರು. ಈಗೂ ಇದ್ದಾರೆ, ಆದರೆ ಎಲ್ಲರೂ ಪ್ರಾಮಾಣಿಕ ಇದ್ದರು ಆಗಿನ ಕಾಲಕ್ಕೆ. ಈ ಮತ್ಸ್ಯ ಮೀನಿನಲ್ಲಿ ಗಂಡು ಹೆಣ್ಣು ಕೂಸುಗಳು ಸಿಕ್ಕಿವೆ.
ಇದು ನನ್ನ ಆಸ್ತಿಯಲ್ಲ, ಇದು ಆಸ್ತಿ ಸಿಗಬೇಕಾದದ್ದು ನನ್ನ ರಾಜನಿಗೆ ಅಂತ ಹೇಳಿ ರಾಜನ ಹತ್ರ ಈ 2 ಕೂಸುಗಳು ಸಿಕ್ಕಿವೆ ಅಂತ ಹೋಗಿ ಕೊಡ್ತಾನೆ. ಅಪರೂಪ ವಸ್ತುಗಳು, ಹಣ, ಬಳ್ಳಿ ಬಂಗಾರಗಳು ಸಿಕ್ತು ಅಂದರೆ ಆಗಿನ ಕಾಲಕ್ಕೆ ಹೋಗಿ ರಾಜರಿಗೆ ಕೊಡ್ತಾ ಇದ್ರು. ಅದನ್ನು ಹಾಗೆ ಇಟ್ಕೋಬೋದಾಗಿತ್ತು, ಇಟ್ಟುಕೊಳ್ಳಿಲ್ಲ. ಪ್ರಾಮಾಣಿಕ ರಾಜನ ಅನ್ನ ತಿಂತೇವೆ ನಾವು, ರಾಜ ನಮ್ಮನ್ನು ನೋಡಿಕೊಳ್ತಾನೆ, ಶಾಸಕನಾದವನು ರಾಜ, ಕೊಡಬೇಕಾದದ್ದು ಧರ್ಮ ಅಂತ ಹೇಳಿ ಆ ದಾಸರಾಜ ಹೋಗಿ ಕೊಟ್ಟಾಗ ಅಲ್ಲಿ ವಸು ಏನು ಮಾಡಿದ, ತನ್ನ ಗಂಡು ಕೂಸನ್ನು ತೆಗೆದುಕೊಂಡ. ಹೆಣ್ಣು ಕೂಸು ಬೇಕಾಗಿದ್ದಿಲ್ಲ ಅವನಿಗೆ. ಹಾಗಾಗಿ ಗಂಡು ಕೂಸನ್ನು ತೆಗೆದುಕೊಂಡ. ಅವನೇ ಮತ್ಸ್ಯರಾಜ ವಿರಾಟ. ಇನ್ನು ಆ ಹೆಣ್ಣು ಏನಿತ್ತಲ್ಲ, ಹೆಣ್ಣು ಕೂಸನ್ನು ತಾನೇ ದಾಶರಾಜ ಬೆಳೆಸ್ತಾನೆ. ಮೀನುಗಾರರಲ್ಲಿ ಶ್ರೇಷ್ಠನಾಗಿದ್ದ, ಹಾಗಾಗಿ ಇವನಿಗೆ ದಾಶರಾಜ ಅಂತ ಹೆಸರು. ಅನೇಕ ಮೀನುಗಾರರು ಇರ್ತಾರೆ, ಅವರಲ್ಲಿ ಇವನು ಹೆಚ್ಚಿನ ಪ್ರಭುತ್ವವನ್ನು ಪಡೆದಿದ್ದ, ಹಾಗಾಗಿ ಇವನು ರಾಜ, ದಾಶರಾಜ. ಕನ್ಯಾತು ಸಾ ದಾಶರಾಜಸ್ಯ ಸದ್ಮನಿ, ಅವನ ಮನೆಯಲ್ಲೇನೆ ಅವರ್ಧತಾತೀವ ಸುರೂಪಯುಕ್ತ, ಭಾಳಿ ಚಂದ ರೂಪವತಿಯಾಗಿ, ಶೀಲವತಿಯಾಗಿ, ಗುಣವಂತಳಾಗಿ ತಾನು ಬೆಳೀತಾ ಇದ್ದಾಳೆ. ಯಾವುದು? ಈ ಹೆಣ್ಣು ಕೂಸು ದೊಡ್ಡವಳಾಗಿದ್ದಾಳೆ. ನಾಮ್ನಾಚ ಸಾ ಸತ್ಯವತಿ, ಅಕ್ಕಿ ಹೆಸರಿಟ್ಟಿದ್ರು ಸತ್ಯವತಿ, ಸತ್ಯವತಿ ಅಂತ ಹೆಸರು. ದೇವರು ಹೇಳಿದ್ದ, ಸತ್ಯವತಿ ಮತ್ತು ಪರಾಶರಲ್ಲಿ ನಾನು ಅವತಾರ ಮಾಡುತ್ತೇನೆ, ನಿಮ್ಮ ಅಜ್ಞಾನ ಮಿಥ್ಯಾಜ್ಞಾನ ಸ್ವರೂಪನಾದ ಆ ಕಲಿಯ ಬಾಧೆಯನ್ನು ಪರಿಹಾರ ಮಾಡ್ತೇನೆ, ಕಲಿಯನ್ನು ಓಡಿಸ್ತೇನೆ, ನಾನು ಸಜ್ಜನರಿಗೆಲ್ಲ ಹಿತವನ್ನು ಮಾಡ್ತೇನೆ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ, ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ತಾನು ಅಭಯಂ ಪ್ರದಾಯ ಸುರೇಶ್ವರಾಣಾಂ, ಆ ದೇವತೆಗಳಿಗೆಲ್ಲ ಅಭಯ ಕೊಟ್ಟಿದ್ದ ಭಗವಂತ. ಏನೂ ಕಾಳಜಿ ಮಾಡಿಕೊಳ್ಳ, ಏನೂ ಭಯ ಪಡಬೇಡ್ರಿ, ನಾನಿದ್ದೇನೆ. ಹಾಗಾಗಿ ಆ ಸತ್ಯವತಿ ದೇವಿಯ ಅವತಾರ ಹೇಗಾಯಿತು, ಪರಾಶರ ಋಷಿಗಳ ಭೇಟಿ ಹೇಗಾಯಿತು, ದೇವರಲ್ಲಿ ಅವರಿಬ್ಬರಲ್ಲಿ ಅವತಾರ ಹೇಗೆ ಮಾಡಿದ, ಇದೆಲ್ಲ ಕಥೆ ತರಬೇಕಲ್ಲ. ಹಾಗಾಗಿ ಹೇಳ್ತಾ ಇದ್ದಾರೆ, ಆ ಸತ್ಯವತಿ ದೇವಿ ಹೀಗೆ ತಾನು ಜನ್ಮ ತಾಳಿದ್ದಾಳೆ. ಜನ್ಮ ವೃತ್ತಾಂತ ಹೀಗೆ. ವಸುರಾಜನ ಮಗಳು. ಆ ಮೀನಿನ ಹೆಣ್ಣು ಮೀನಿನ ಗರ್ಭದಲ್ಲಿ ತಾನು ಹುಟ್ಟಿ ಬಂದಿದ್ದಾಳೆ. ಆಕೆಗೆ ಸತ್ಯವತಿ ಅಂತ ಹೆಸರು. ತವಾತ್ಮಜೋಹಂ ಭವಿತಾತ್ಮಜೋಪಿ. ಹಾಗಾಗಿ ಅವಳಲ್ಲಿ ನಾನು ಹುಟ್ಟಿ ಬರ್ತೇನೆ ಎಂದು ಪರಮಾತ್ಮ ಆವಾಗ ಹೇಳಿದ್ದ. ಪರಾಶರರಿಗೆ ಹೇಳ್ತಾನೆ, ಇತೀರಿತಶ್ಚಕ್ರಧರೇಣ ತಾಂ ಮುನಿ ಜಗಾಮ ಮಾರ್ತಾಂಡ ಸುತಾಂ ಸಮುದ್ರಗಾಂ ಉತ್ತಾರಯಂತಿ ಮಥ ತತ್ರ ವಿಷ್ಣು ಪ್ರಾದುರ್ಭಭೂವಾಶು ವಿಶುದ್ಧ ಚಿದ್ಘನಃ. ಆಗ ಬಹಳ ದೊಡ್ಡ ದೊಡ್ಡ ಕಥೆಗಳಿವೆ ಎಲ್ಲ. ಇವು ಮಹಾಭಾರತದಲ್ಲಿ ಪರ್ವ ಅಧ್ಯಾಯಗಳಲ್ಲಿ ಈ ಕಥೆಗಳು ಹೋಗ್ತದೆ. ಅಂಥದ್ದು ಶ್ರೀಮದಾಚಾರ್ಯರು 2-3 ಶ್ಲೋಕಗಳಲ್ಲಿ ಇದನ್ನು ಹೇಳಿ ಮುಗಿಸಿಬಿಡ್ತಾರೆ. ಪರಾಶರರು ತಪಸ್ಸು ಮಾಡಿದ್ದಾರೆ. ಅವರಿಗೆ ಗೊತ್ತಾಗಿದೆ, ನಾನು ಈ ನದಿಯಿಂದ ಆ ನದಿಗೆ ದಾಟಿಸುವ ಅಂಬಿಗ ಇರ್ತಾನಲ್ಲ, ದೋಣಿಯನ್ನು ತೆಗೆದುಕೊಂಡು ಹೋಗಿ ದಾಟಿಸುವ ವ್ಯಕ್ತಿ, ಆ ವ್ಯಕ್ತಿಯ ಮತ್ತು ದಾಸರಾಜ ಇವನು ಮೀನುಗಾರ. ಅವನು ಮಾಡಬೇಕಾದದ್ದೇನು? ನದಿ ದಂಡಿಗಿರುವುದು, ಮೀನನ್ನು ಹಿಡಿಯುವುದು, ಅಥವಾ ಬಂದವರಿಗೆ ಈಚೆಯಿಂದ ಆಚೆಗೆ ದಾಟಿಸುವ ಸಹಾಯ ಮಾಡೋದು, ಹಣವನ್ನು ಪಡೆಯುವುದು, ಉಪಭೋಗ ಮಾಡೋದು, ಜೀವನ ಮಾಡೋದು, ಹೀಗೆ ಮಾಡೋದು. ಅವತ್ತಿನ ದಿವಸ ಯಾರೂ ಇದ್ದಿದ್ದಿಲ್ಲ. ಇವಳು ಇದ್ಲು. ಪರಾಶರ ಋಷಿಗಳು ಬಂದಿದ್ದಾರೆ. ಪರಾಶರ ಋಷಿಗಳಿಗೆ ಈ ಕಡೆಯಿಂದ ಆಚೆಗೆ ದಾಟಬೇಕಾಗಿದೆ. ಆಗ ದಾಟುವ ಹೊತ್ತಿಗೆ ಇವರಿಬ್ಬರೇ ಇದ್ದಾರೆ. ಆಗ ಇವರನ್ನು ನೋಡಿ ಮೋಹಿತರಾಗಿದ್ದಾರೆ. ಆಗ ವೇದವ್ಯಾಸ ದೇವರ ಪ್ರಾದುರ್ಭಾವ ಆಗಿದೆ. ಇಷ್ಟು ಕಥೆಯನ್ನು ಹೇಳಿದ್ದಾರೆ. ಇದರ ಬಗ್ಗೆ ಎಲ್ಲ ವಿವರಣೆ ಕೊಡಬೇಕು. ನಾನು ಸ್ವಲ್ಪ ಹೊತ್ತಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಒಂದು ಟಾಪಿಕ್, ಅಂದರೆ ಇದನ್ನೇ ಒಂದು ಸಬ್ಜೆಕ್ಟ್ ಆಗಿ ಪ್ರತ್ಯೇಕ ಒಂದು ಪಾಠ ಅಂತ ಇದನ್ನು ಇಟ್ಟುಕೊಂಡು ನಾವು ಪ್ರತ್ಯೇಕ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ವೇದವ್ಯಾಸ ದೇವರಿಗೆ ಅನೇಕ ಪ್ರಶ್ನೆಗಳು ಬರ್ತವೆ. ವೇದವ್ಯಾಸ ದೇವರು ಮದುವೆ ಆಗದೇ ಇದ್ದ, ಮದುವೆ ಆದ ಮೇಲೆ ಹುಟ್ಟಬೇಕಲ್ಲ. ಒಂದನೇದ್ದು ವೇದವ್ಯಾಸ ದೇವರು ಹುಟ್ಟೇ ಇಲ್ಲ. ವೇದವ್ಯಾಸ ದೇವರಿಗೆ
ಅವತಾರವಿದೆ. ಇದನ್ನು ನಾವು ಮೊದಲಿಗೆ ತಿಳಿದುಕೊಳ್ಳಬೇಕಾದದ್ದು. ಅನೇಕ ಪ್ರಶ್ನೆಗಳಿವೆ. ಈಗ ಕಥೆಯನ್ನು ಮುಂದೆ ಸಾಗಿಸ್ತೇನೆ, ಇದರ ಬಗ್ಗೆ ಮತ್ತೆ ನಾನು ಮಾತಾಡ್ತೇನೆ. ವಿದೋಷ ವಿಜ್ಞಾನ ಸುಖೈಕ ರೂಪೋಪ್ಯಜೋಜನಾನ್ ಮೋಹಯಿತುಂ ಋಷೈವ ಯೋತ್ಸೀತ್ಸ ಪುಂಸೋಹ್ಯ ಜನೀವ ದೃಶ್ಯತೆ ನ ಜಾಯತೆ ಕ್ವಾಪಿ ಬಲಾದಿ ವಿಗ್ರಹ. ನಿರ್ದೋಷ ವಿದೋಷ ವಿಜ್ಞಾನ ಸುಖೇಕ ರೂಪ, ನಿರ್ದೋಷನಾಗಿದ್ದಾನೆ, ಸುಖರೂಪನಾಗಿದ್ದಾನೆ ಮತ್ತು ಜನನರಹಿತನಾಗಿದ್ದಾನೆ. ಹುಟ್ಟು ಇಲ್ಲ, ಸಾವು ಇಲ್ಲ ಭಗವಂತನಿಗೆ. ಆದರೂ ಮತ್ತೆ ಹುಟ್ಟಿದಂತೆ ತೋರಿಸ್ತಾನಲ್ಲ ಅಂತಂದರೆ ಅಜ್ಞಾನಿಗಳು, ಅಸುರರು, ದುಷ್ಟ ಜನರು, ದೇವರು ಕೂಡ ನಮ್ಮಂತೆ ಹುಟ್ಟಿದ್ದಾನೆ ಅಂತ ಮಾತನಾಡಬೇಕು, ತಿಳಿದುಕೊಳ್ಳಬೇಕು, ತಿಳಿದು ಅಂಧಂತಮಸ್ಸಿಗೆ ಹೋಗಬೇಕು ಅನ್ನೋ ಸಲುವಾಗಿಯೇ ಭಗವಂತ ಹೀಗೆ ತಾನು ಮಾಡಿದ್ದಾನೆ, ತೋರಿಸ್ತಾನೆ. ಪುರುಷ ಮತ್ತು ಸ್ತ್ರೀಯರ ಸಂಪರ್ಕದಿಂದಲೇ ನಾನು ಹುಟ್ಟಿ ಬಂದೆ ಅಂತ ಸಮಾಜಕ್ಕೆ, ದುಷ್ಟ ಸಮಾಜಕ್ಕೆ ತೋರಿಸ್ತಾನೆ. ಹಾಗಾಗಿ ಯೋತ್ಸಿತ್ಸು ಪುಂಸೋ ಹ್ಯಜನೀವ ದೃಶ್ಯತೆ ನ ಜಾಯತೆ ಕ್ವಾಪಿ ಬಲಾದಿ ವಿಗ್ರಹ. ಆದರೆ ದೇವರಿಗೆ ಯಾವ ಹುಟ್ಟು ಸಾವುಗಳಿಲ್ಲ. ಅದಕ್ಕೆ ದೃಷ್ಟಾಂತ ಏನು ಗೊತ್ತಾ? ಯಥಾ ನೃಸಿಂಹಾಕೃತಿರಾವಿರಾಸಿ ಸ್ತಂಭಾತ್ ತಥಾ ನಿತ್ಯ ತನತ್ವತೋ ವಿಭು. ನರಸಿಂಹದೇವರು ಬಂದಾಗ ಕಂಬದಲ್ಲಿ ಯಾವ ತಾಯಿ ಇದ್ಲು, ಯಾವ ತಂದೆ ಇದ್ರು? ಯಾವ ತಂದೆ ತಾಯಿಗಳು ಇಲ್ಲದೇನೆ ಭಗವಂತ ಕಂಬದಿಂದ ಹೊರಗಡೆ ಬಂದೋ ಇಲ್ಲೋ? ಎಲ್ಲದಕ್ಕೂ ಇದೇ ದೃಷ್ಟಾಂತವನ್ನು ಇಟ್ಟುಕೊಳ್ಳ್ರಿ. ದೇವರು ವಸುದೇವ ದೇವಕಿಯನ್ನು ನಿಮಿತ್ತ ಮಾಡಿಕೊಂಡು ಕೃಷ್ಣನಾಗಿ ಅವತಾರ ಮಾಡಿದ. ಇಲ್ಲಿ ಸತ್ಯವತಿ ಹಾಗೂ ಪರಾಶರ ಎಂಬ ನಿಮಿತ್ತ ಮಾಡಿಕೊಂಡು ಭಗವಂತ ಅವತಾರ ಮಾಡಿದ ವೇದವ್ಯಾಸ ದೇವರಾಗಿ. ಹೀಗೆ ಭಗವಂತ ಎಲ್ಲೆಲ್ಲೆಲ್ಲೆಲ್ಲಿ ಪ್ರಾದುರ್ಭಾವನಾಗಿದ್ದಾನೋ, ಎಲ್ಲೆಲ್ಲಿ ಅವತಾರವನ್ನು ಮಾಡಿದ್ದಾನೋ ಎಲ್ಲ ಕಡೆಗೆ ಒಂದು ನಿಮಿತ್ತ ಮಾಡಿಕೊಳ್ಳುತ್ತಾನೆ. ವಾಸ್ತವಿಕವಾಗಿ ಅವನಿಗೆ ಜನನ ಮರಣಗಳಿಲ್ಲ, ಅವನಿಗೆ ದೇಹವಿಲ್ಲ. ದೇಹವಿದ್ದರೂ ಅಪ್ರಾಕೃತವಾದ ಸಚ್ಚಿದಾನಂದಾತ್ಮಕವಾದ ಜ್ಞಾನಾನಂದ ಸ್ವರೂಪನಾಗಿದ್ದಾನೆ ಭಗವಂತ. ಅಂಥ ದೇಹ ಪರಮಾತ್ಮನದು. ಹಾಗಾಗಿ ಯಥಾ ನೃಸಿಂಹಾಕೃತಿರಾವಿರಾಸಿ ಸ್ತಂಭಾತ್ ತಥಾ ನಿತ್ಯ ತನತ್ವತೋ ವಿಭು ಆವಿರ್ಭವೇತ್ ಯೋಷಿತನೋ ಮಲೋತ್ತಥಾ ಮಲೋತ್ತಃ ತಥಾಪಿ ಮೋಹಾಯ ನಿದರ್ಶಯಿತ್ತಥಾ. ಇಷ್ಟೆಲ್ಲ ಇದ್ದರೂ ದೇವರು ಮತ್ತೆ ಯಾಕೆ ಸ್ತ್ರೀ ಪ್ರಸಂಗದಿಂದ ಹುಟ್ಟಿದಂತೆ ತೋರಿಸ್ತಾನೆ ಅಂತಂದರೆ ಜನರ ಮೋಹನಕ್ಕಾಗಿ. ಎಲ್ಲರೂ ಒಳ್ಳೆ ಜ್ಞಾನ ಪಡೆದರೆ ಹೇಗೆ? ಯೋಗ್ಯತಾ ಇಲ್ಲದೆ ಇದ್ದವರು ರಾಹುನ ಕಥೆ ಕೇಳಿದರೆ ಇಷ್ಟುವರೆಗೆ. ಸಜ್ಜನರು ಬುದ್ಧಾವತಾರ ಆದದ್ದೇ ಹೀಗೆ. ಎಲ್ಲರೂ ವಿಷ್ಣು ಸರ್ವೋತ್ತಮ ವಾಯುಜೀವೋತ್ತಮ ಅಂತ ಕೂತರೆ ಕಿವಿ ಮಾತು ಹೇಳ್ತಾನೆ ಪರಮಾತ್ಮ. ಎಲ್ಲರಿಗೂ ಮೋಕ್ಷ ಆಗಿಬಿಡುತ್ತದೆ. ತತ್ವಜ್ಞಾನವನ್ನು ಎಲ್ಲೆಲ್ಲೂ ತಿಳಿದು ಬಿಟ್ಟರೆ. ಪ್ರಹ್ಲಾದರಾಜರ ವೆಳ್ಳಕ್ಕೆ, ಪ್ರಹ್ಲಾದನ ಚರಿತ್ರೆಯಲ್ಲಿ ನಾವು ಕೇಳುತ್ತೇವೆ, ಅಸುರರಿಗೂ ಕೂಡ ದೇವರ ಸ್ತೋತ್ರವನ್ನು ಹಾಡ್ತಾ ದೇವರ ಸ್ತೋತ್ರವನ್ನು ಪೂಜಾದಿಗಳನ್ನು ಮಾಡ್ತಾ ಇದ್ದದ್ದನ್ನು ನೋಡಿ ಬಹಳ ಒಂದು ರೀತಿಯಿಂದ ಸಮಸ್ಯೆ ಉಂಟಾದಂತೆ ಆಯಿತು. ಅದು ಸ್ವಲ್ಪ ಹೊತ್ತಿತ್ತು, ಮತ್ತೆ ಅವರು ಸ್ವಭಾವ ಬಿಡಲಿಕ್ಕೆ ಸಾಧ್ಯವಿಲ್ಲ, ಮತ್ತು ಹಾಗೆ ಬದಲಾದರು. ಅಂದರೆ ಹೇಳೋ ತಾತ್ಪರ್ಯ, ಸ್ವಭಾವವನ್ನು ಬದಲಾಯಿಸುವ ಶಕ್ತಿ ಭಕ್ತಿಗಿದೆ, ಅದು ಮತ್ತೆ ಪ್ರಹ್ಲಾದರಾಜರಿಗೆ ಇದೆ. ಅದನ್ನು ಮಾಡಿಬಿಡ್ತಿದ್ರೇನೋ ಅಂತ ಅನಿಸ್ತಾ ಇತ್ತು. ಆದರೆ ಅದು ಯೋಗ್ಯವಲ್ಲ. ಯಾರ್ಯಾರಿಗೆ ಯಾವ್ಯಾವ ಗತಿಗಳಾಗಬೇಕೋ, ಯಾರ್ಯಾರಿಗೆ ಏನೇನು ಪಡಿಬೇಕೋ ಅದನ್ನು ಪಡಿಲೇಬೇಕು ಅವರು. ಅದು ನಿಯಮ ಇದೆ ದೇವರದು. ಹಾಗಾಗಿ ಪರಮಾತ್ಮ ಮತ್ತು ಅವತಾರ ಮಾಡಿ ಇಲ್ಲಿ ಪ್ರಕಟನಾಗಿದ್ದಾನೆ. ಆದರೆ ದುರ್ಜನ ಅಥವಾ ಮಿಥ್ಯಾಜ್ಞಾನರು ಅಥವಾ ಅಂಧಂತಮಸ್ಸಿಗೆ ಹೋಗುವಂತಹ ಜನರು ಇದನ್ನು ದೇವರು ಹುಟ್ಟಿದ್ದಾನೆ, ಸಾಮಾನ್ಯ ಇವನು ನಮ್ಮಂತೇನೆ ಅಂತ ಅರ್ಥ ಮಾಡಿಕೊಳ್ಳುತ್ತಾರೆ. ಸ್ತ್ರೀಪುಂ ಪ್ರಸಂಗಾತ್ ಪರತೋ ಯತೋ ಹರಿಹಿ ಪ್ರಾದುರ್ಭವತ್ಯೇವ ವಿಮೋಹಯಂಜನಂ. ಶ್ರೀಮದಾಚಾರ್ಯ ಸ್ಪಷ್ಟವಾದ ಮಾತಿನಿಂದ ಹೇಳುತ್ತಾರೆ. ಮೋಹನೆ ಮಾಡೋದಕ್ಕಾಗಿ ಭಗವಂತ ಹೀಗೆ ಹುಟ್ಟಿದಂತೆ ತೋರಿಸ್ತಾನೆ. ವಾಸ್ತವಿಕವಾಗಿ ಅವನಿಗೆ ಹುಟ್ಟು ಇಲ್ಲ. ಅನೇಕ ಕಥೆಗಳನ್ನು ಅಧ್ಯಾಯಗಳಲ್ಲಿ ಬಂದದ್ದನ್ನು 3-2 ಶ್ಲೋಕದಲ್ಲಿ ಹೇಳಿ ಮುಗಿಸ್ತಾರೆ. ಆದರೆ ದೇವರ ವಿಷಯ ಬಂದಾಗ, ದೇವರ ಅಸ್ತಿತ್ವದ ವಿಷಯದಲ್ಲಿ ಬಂದಾಗ, ದೇವರ ಗುಣಗಳ ವರ್ಣನ ಬಗ್ಗೆ ಬಂದಾಗ ಅದನ್ನು 10 ಶ್ಲೋಕಗಳಿಂದ ಸಮರ್ಥನೆ ಮಾಡಿ ಕೊಡ್ತಾರೆ. ನಿಮಗೇನಾದರೂ ಪ್ರಶ್ನೆ ಇದ್ದರೆ ಆಮೇಲೆ ವೈಯಕ್ತಿಕವಾಗಿ ಕೇಳ್ರಿ, ಮೆಸೇಜ್ ಹಾಕಿರಿ, ನಾನು ಉತ್ತರ ಕೊಡೋ ಪ್ರಯತ್ನ ಮಾಡ್ತೇನೆ. ಈ ವಿಷಯದಲ್ಲಿ ಬಹಳ ಸಮಸ್ಯೆ ಇದೆ. ಈಗಿನ ಜನ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ವೇದವ್ಯಾಸ ದೇವರ ಜನನ, ವೇದವ್ಯಾಸ ದೇವರ ಅವತಾರ, ಇದರ ಬಗ್ಗೆ ಬಹಳ ತಪ್ಪು ಕಲ್ಪನೆಗಳಿವೆ.
ಪ್ರಶ್ನೆಗಳು ನಿಮಗೆ ಹೇಳಿದೆ ಅಂತಂದರೆ ಗೊತ್ತಿರ್ಬೋದು ಅನೇಕ ಜನಕ್ಕೆ ಪ್ರಶ್ನೆಗಳು ಹೇಳಿದೆ ಅಂತಂದರೆ ಆ ಪ್ರಶ್ನೆಗಳಿಗೆ ಉತ್ತರ ಪಡುವ ಆಕಾಂಕ್ಷ ತಿತಿಕ್ಷಾ ಉಂಟಾಗ್ತದೆ ನಿಮ್ಮಲ್ಲಿ. ಇರಲಿ, ಅದನ್ನು ಮತ್ತೆ ನಾನು ನಾಳೆ ಅಥವಾ ನಾಡದು ಯಾವಾಗ ಸಾಧ್ಯವಿದೆಯೋ ಅದರ ಬಗ್ಗೆ ನಾನು ಸ್ವಯಂ ಚೆಂದಾಗಿ ಅಧ್ಯಯನ ಮಾಡಿ ಸಾಮಾಜಿಕವಾದ ಪ್ರಶ್ನೆಗಳು, ಆಧ್ಯಾತ್ಮಿಕವಾದ ಪ್ರಶ್ನೆಗಳು, ಉತ್ತರಗಳು ಅದನ್ನು ಮುಂದೆ ಇಡ್ತೇನೆ. ಆವಾಗ ಅದನ್ನು ನಾವು ಅದರ ಬಗ್ಗೆ ವಿಚಾರ ಮಾಡಿ ಅರ್ಥ ಮಾಡಿಕೊಳ್ಳಂತೆ. ಅಥೋ ಮಲೋತ್ಥೋಯಮಿತಿ ಸ್ಮ ಮನ್ಯತೆ ಜನೋ ಶುಭ ಪೂರ್ಣ ಗುಣೈಕ ವಿಗ್ರಹಂ. ದ್ವೀಪೇ ಭಗಿನ್ಯಾಸ್ತು ದ್ವೈಪಾಯನ ಅಂತ ಅವರಿಗೆ ಹೆಸರು ಇದೆ. ವೇದವ್ಯಾಸದೇವರು ಅಂತ ಹೆಸರಿರುವಂತೆ ದ್ವೀಪದಲ್ಲಿ ಹುಟ್ಟಿದ್ದಕ್ಕಾಗಿ ಅವರಿಗೆ ದ್ವೈಪಾಯನ ಅಂತೂ ಹೆಸರಿದೆ. ದ್ವೀಪಿ ಭಗಿನ್ಯಾಸ್ತು ಯಮಸ್ಯ ವಿಶ್ವಕೃತ್ ಪ್ರಕಾಶತೆ ಜ್ಞಾನ ಮರೀಚಿ ಮಂಡಲ ಪ್ರಭಾಸಯನ್ ಅಂಡ ಬಹಿಸ್ತಥಾಂತ ಸಹಸ್ರಲಕ್ಷಾಮಿತ ಭಾನುಧೀರಿತಿ. ಅನಂತ ಸೂರ್ಯರ ಪ್ರಕಾಶವನ್ನು ತಾಳಿದ ವೇದವ್ಯಾಸದೇವರು ಅಲ್ಲಿ ಅವತಾರ ಮಾಡಿದ್ದಾರೆ. ಎಲ್ಲ ಕಡೆ ಜಗ್ನೆ ಪ್ರಕಾಶ. ದೋಣಿಯಲ್ಲಿ ಹೋಗುವಾಗ ಆ ದ್ವೀಪ ಎಲ್ಲವೂ ಪ್ರಕಾಶಮಯವಾಗಿ ಪರಿಣಾಮಗೊಂಡಿದೆ. ಏನೋ ಚಮತ್ಕಾರ ಹೋಯಿತು ಇಲ್ಲೇ ಅಂತ ಎಲ್ಲರಿಗೆ ಒಂದು ಗಮನ ಬಂದಿದೆ. ಅಲ್ಲಿ ವೇದವ್ಯಾಸದೇವರ ಅವತಾರವಾಗಿದೆ. ಪರಾಶರರು, ಸತ್ಯವತಿ ದೇವಿ ಇದ್ದಾರೆ. ಆ ಸಮಯದಲ್ಲಿ ವೇದವ್ಯಾಸದೇವರು ಅವತಾರ ಮಾಡಿ ಇನ್ನೆಲ್ಲ ಸಜ್ಜನರಿಗೆ ಜ್ಞಾನೋಪದೇಶವನ್ನು ಮಾಡಿ ಉದ್ಧಾರ ಮಾಡುವ ಅದ್ಭುತವಾದ ಭಗವಂತ ತಾನು ವ್ಯವಸ್ಥೆಯನ್ನು ಮಾಡುವನಿದ್ದಾನೆ. ಅದನ್ನು ಮುಂದಿನ ಭಾಗಗಳಲ್ಲಿ ನಾವು ಕೇಳೋಣ. ಇನ್ನು ಮೇಲೆ ವೇದವ್ಯಾಸದೇವರು ಅವತಾರ ಮಾಡಿ ಏನು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ಯಾರಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಿದ್ದಾರೆ, ಅವರ ಶಿಷ್ಯರಿಗೆ ಯಾವ್ಯಾವ ಗ್ರಂಥಗಳನ್ನು ಬರಿ ಅಂತ ಹೇಳಿದ್ದಾರೆ, ಅದು ಈ ಅಧ್ಯಾಯದಲ್ಲಿ ಮುಗಿದು ಹೋಗ್ತದೆ. ಸಮುದ್ರ ಮಥನ ಮುಖ್ಯವಾದದ್ದು. ಎರಡನೇದ್ದು ವೇದವ್ಯಾಸದೇವರ ಅವತಾರ, ಗ್ರಂಥಗಳ ರಚನೆ, ವೇದ ವಿಭಾಗ, ಇಷ್ಟೆಲ್ಲ ಆಗ್ತದೆ. ಅನಂತರದಲ್ಲಿ ಮಹಾಭಾರತ ಪ್ರಾರಂಭವಾಗ್ತದೆ. 11ನೇ ಅಧ್ಯಾಯದಿಂದ ಮಹಾಭಾರತ ಪ್ರಾರಂಭವಾಗ್ತದೆ. ಹಾಗಾಗಿ ಅತೀ ಮುಖ್ಯವಾದ ಘಟ್ಟಕ್ಕೆ ನಾವು ಎಲ್ಲರೂ ತಲುಪಿದ್ದೇವೆ. ಅದನ್ನು ಸಾಧ್ಯವಾದಷ್ಟು ಹೆಚ್ಚಿನ ಕೃಷಿ ಮಾಡಿ ಆ ದೇವರ ಮಹಿಮೆಯನ್ನು, ದೇವರ ಮಾಡಿಕೊಟ್ಟ ಯಾವ ವ್ಯವಸ್ಥೆ, ಶ್ರೀಮದಾಚಾರ್ಯರು ಮಾಡಿಕೊಟ್ಟಂತಹ ವ್ಯವಸ್ಥೆ ಯಥಾಮತಿಯಾಗಿ ಹೇಳುವ ಪ್ರಯತ್ನ ಮಾಡುತ್ತೇನೆ. ನೀವು ಅದನ್ನು ತಿಳಿದುಕೊಳ್ಳಬೇಕು ಅಂತ ನಿಮ್ಮಲ್ಲಿ ಆಚಾರ್ಯ